ಈಗಾಗಲೇ ಬಹುಶಃ ಕರ್ನಾಟಕ ರಾಜ್ಯದ ವಿಧಾನಮಂಡಲದ ಬಜೆಟ್ ಅಧಿವೇಶನವು 6ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ತದನಂತರ ಇದರ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ಳಲಾಗುವುದು. ಬೇರೆ ಬೇರೆ ಬಿಲ್ಗಳು ಕೂಡ ಇದರಲ್ಲಿ ಬರಬಹುದು. 3 ವಾರಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆಸುವಂಥ ಅವಕಾಶವು ಎಲ್ಲ ಸದಸ್ಯರು ಕೂಡ ಇದೆ. ಇದರ ಜೊತೆಯಲ್ಲಿ ಬಹುಶಃ ಎಲ್ಲ ಸದಸ್ಯರುಗಳು ಈ ಒಂದು ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಬಜೆಟ್ ಸೆಷನ್ದ ಮಹತ್ವವೇನು, ಈ ಆರ್ಥಿಕ ವ್ಯವಸ್ಥೆಯ ಒಂದು ವಿಚಾರಗಳೇನು, ರಾಜಸ್ವದ ಸಂಗ್ರಹ ಏನು, ಅದೇ ರೀತಿ ಆಯವ್ಯಯಗಳ ನಮ್ಮ ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯದ ಅದರ ಅನುದಾನ ಬಳಕೆ ಮತ್ತು ನಿರ್ವಹಣೆ ಇದೆಲ್ಲ ಯಾವ ರೀತಿ ಇರಬೇಕಂತ ಹೇಳಿಕೊಂಡು ಎಲ್ಲ ಶಾಸಕರಿಗೆ, ವಿಧಾನ ಮಂಡಲದವರಿಗೆ, ಅದು ವಿಧಾನಸಭೆಯ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ವರ್ಕ್ಶಾಪ್ ಕಾರ್ಯಾಗಾರವನ್ನು ನಾನು ಇಟ್ಟಿದ್ದೇನೆ. ಅದು ಸೋಮವಾರ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕದ ಸಭಾಂಗಣದಲ್ಲಿ ಈ ವರ್ಕ್ಶಾಪನ್ನು ನಡೆಸಿ ಸದಸ್ಯರಿಗೆ ಮಾಹಿತಿ ಮತ್ತು ಅದಕ್ಕೆ ಆ ಒಂದು ಮಾಹಿತಿ ಅದಕ್ಕೆ ಕಾರ್ಯಗಾರ ನಡೆಸೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂತ ಹೇಳಿದರೆ ಒಂದು ಬಜೆಟ್ ಯಾಕೆಂತ ನೋಡಿ, ಬಹುತೇಕ ನಾನು ಒಬ್ಬ ಸದಸ್ಯನಾಗಿ ಸಂದರ್ಭದಲ್ಲಿ ಇದು ಬಜೆಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು, ಡೆಫಿಸಿಟ್ ಅಂದರೆ ಏನು, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅಪ್ರೋಪ್ರಿಯೇಷನ್ ಅಂದರೆ ಏನು, ಪರ್ಫಾರ್ಮೆನ್ಸ್ ಬಜೆಟ್ ಅಂದರೆ ಏನು, ಸಪ್ಲಿಮೆಂಟ್ ಬಜೆಟ್ ಅಂದರೆ ಹೇಗೆ, ಈ ಎಲ್ಲ ವಿಚಾರಗಳು ನಮಗೆಲ್ಲ ಕೂಡ ಮಾಹಿತಿ ನನಗೆ ಕೂಡ ಇರಲಿಲ್ಲ. ನಾವು ಆಗಾಗ ಬೇರೆ ಕೇಳಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿಕೊಂಡು ಹೋಗುವಂಥ ವಿಚಾರ ನಮ್ಮದಿತ್ತು. ನಾವು ಪರ್ಫಾರ್ಮೆನ್ಸ್ ಬಜೆಟ್ ನಾವು ಹೇಗೆ ನೋಡಬೇಕು, ಇದೆಲ್ಲ ಬಗ್ಗೆ ನಾವು ಹೇಗೆ ಅದು ಲೆಕ್ಕ ಹಾಕಿಕೊಂಡು ಅದನ್ನು ಕ್ವಶನ್ ಕೇಳಬೇಕು. ಅದನ್ನು ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಅನುಗುಣವಾಗಿ ನಾವು ಬಜೆಟ್ನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೇವೆ, ಯಾವುದೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಇಲ್ಲದೆ ನನಗೆ ಹೇಗೆ ಬೇಕಾಗಿ ನಾನು ಚರ್ಚೆ ಮಾಡಿಕೊಂಡು ನಾನು ಹೋಗ್ತೇನೆ. ಫಸ್ಟ್ ಯಾಕೆಂತೇಳಿ ಯಾರಾದರೂ ಒಬ್ಬರು ಪರಿಣಿತರು ಇದಕ್ಕೆ ಕಾರ್ಯಾಗಾರ ನಡೆಸಬೇಕು. ಅಲ್ಲಿ 17ನೇ ಬಾರಿಗೆ ಒಂದು ಬಜೆಟನ್ನು ಮಂಡಿಸಿ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ನಿರ್ವಹಣೆ ಮತ್ತು ಇದನ್ನು ಸಂಪೂರ್ಣವಾಗಿರುವಂಥ ಒಂದು ಸಂಪನ್ಮೂಲ ವ್ಯಕ್ತಿ ಅಥವಾ ಮಾಹಿತಿ ಇರುವಂತಹ ಅದು ಜ್ಞಾನ ಇರುವಂಥ ವ್ಯಕ್ತಿ ಬಹುಶಃ ದೇಶದಲ್ಲಿ ಎಲ್ಲಿಗೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ವಿಧಾನಮಂಡಲದ ಎಲ್ಲ ಸದಸ್ಯರೆಲ್ಲ ಭಾಗ್ಯವಂತರು, ಅತ್ಯುತ್ತಮವಾದ ಪರಿಣಿತರಾಗಿರುವಂತಹ ಮತ್ತು ಅನುಭವ ಇರುವಂತಹ ಆ ಒಂದು ಬರೇ ಒಂದು ಮಾಹಿತಿ ಮಾತ್ರ ಅಲ್ಲ, ಒಂದು ಆಡಳಿತ ವ್ಯವಸ್ಥೆ ಅರಿತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆ ಮಾಹಿತಿಯನ್ನು ಕೊಡ್ತಾರೆ. ಅವ್ರಿಗೇನು ಡೌಟ್ ಇದ್ದರೂ ಕೂಡ ಕೇಳಬಹುದು. ಇದು ನಿನ್ನೆ ನಡೆದಂಥ ಬಜೆಟ್ನ ಬುಕ್ನ ಅದಕ್ಕೆ ಬಜೆಟ್ನ ಭಾಷಣದ ಯಾವುದೇ ಚರ್ಚೆ ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ದಿಸ್ ಇಸ್ ದ ವರ್ಕ್ಶಾಪ್. ಭಾಳ ಸ್ಪಷ್ಟವಾಗಿ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಬಜೆಟ್ ಸಂಗ್ರಹಣೆ ಆಗ್ತದೆ, ಅನುದಾನಗಳ ಹೇಗೆ ವರ್ಗೀಕರಣ ಮತ್ತು ಅದು ಹಂಚಿಕೆ ಹೇಗೆ, ಹಾಗೂ ಆಯವ್ಯಯಗಳ ಅನುದಾನ ಬಳಕೆ ಮತ್ತು ನಿರ್ವಹಣೆ ಹೇಗೆ, ಇದಕ್ಕೆ ಸೀಮಿತವಾಗಿರುವಂತಹ ಒಂದು ವರ್ಕ್ಶಾಪ್. ಇದು ಇಲ್ಲಿಯ ತನಕ ಎಲ್ಲಿಯೂ ಆಗಲಿ, ಇದು ಫಸ್ಟ್ ಟೈಮ್ ಇವತ್ತು ಆಗುವಂಥದ್ದು. ಎಲ್ಲಮೇ ಅವರೇ ಒಬ್ಬರೇ. ಅವ್ರ ಎಕ್ಸ್ಪೀರಿಯನ್ಸ್ ಇದೆ, ಅದಲ್ದಾನೆ ಈಗ ನಿಮ್ಮ ಅವ್ರು ಒಂದು ಆಸ್ಪೆಕ್ಟ್ ಆಯ್ತು, ಇವರು ಆಡಳಿತ ಇದರಿಂದ ಬೇರೆ ಯಾರು ನಿಮ್ಮ ಅಲ್ಲ ನೋಡಿ, ಅಲ್ಲ ಸೆಕ್ರೆಟರಿಸಲ್ಲಿ ಇರ್ತಾರೆ ಎಲ್ಲ ಸೆಕ್ರೆಟರಿಸಲ್ಲ. 4 ಗಂಟೆ 7 ತನಕ ಹೋಗ್ಬೋದು, ಸೆಕ್ರೆಟರಿಸಲ್ಲೇ ಇರ್ತಾರೆ ನೋಡಿ. ನನ್ಗೆ ಅರ್ಥ ಆಯ್ತು, ಇದರಲ್ಲಿ ಇನ್ವಾಲ್ವ್ ಆದಂತ ಇವರು ಹಿಂದಿನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಅಧಿಕಾರಿಗಳಿರ್ತಾರೆ ಅಥವಾ ಏನೋ ಅದು ಬೇರೆ ಇರ್ತಾರೆ ಇದರಲ್ಲಿ. ಆದರೆ ಅಧಿಕಾರಿಗಳು ಆನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವ್ಯಾಪ್ತಿಯಲ್ಲಿ ಅದನ್ನು ಕೊಡುವಂಥದ್ದು. ಒಬ್ಬ ಜನಪ್ರತಿನಿಧಿಗಳಿಗೆ ಹಾಗೆ ಅಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಇರಬೇಕು, ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ನಾವೊಂದು ಹೇಗೆ ಯಾವ ರೀತಿ ಅದು ನಾವು ಚರ್ಚೆ ಮಾಡ್ತೇವೆ ಆ ರೀತಿಯ ಒಂದು ಮಾಹಿತಿ ಇರಬೇಕು. ಅದಕ್ಕಾಗಿ ಬಹುಶಃ ಆಡಳಿತದಲ್ಲಿರುವವರೇ ಅಥವಾ ಹಿಂದೆ ಜನಪ್ರತಿನಿಧಿಯಾಗಿದ್ದವರೇ ಮತ್ತು ಅದಕ್ಕೆ ಸಂಪೂರ್ಣದ ಮಾಹಿತಿ ಇದ್ದವರಂತಹ ಮತ್ತು ಒಂದು ಸ್ವತಃ ಒಬ್ಬ ಫೈನಾನ್ಸಿನಲ್ಲಿ ಒಂದು ಪರಿಣಿತರಾಗಿದ್ದುಕೊಂಡು ಇವತ್ತು ಆ ಒಂದು ಅನುಭವ ಇರುವಂಥ ಹಿರಿಯ ವ್ಯಕ್ತಿಗಳಿಂದಲೇ ಮತ್ತು ಸಣ್ಣ ಮುಖ್ಯಮಂತ್ರಿಯಿಂದಲೇ ಕೊಡಿಸುವ ಉದ್ದೇಶ. ಅದ್ರ ಜೊತೆ ಬೇರೆ ಅಧಿಕಾರಿಗಳಲ್ಲಿ ಇರ್ತಾರೆ, ಆಲ್ ಫೈನಾನ್ಸ್ ಪೀಪಲ್ ಇರ್ತಾರೆ, ಕೆಲವು ಇಲ್ಲ ರಿಸೋರ್ಸ್ ಪರ್ಸನ್ ಮೇನ್ ಆಗಿರುವುದೇ. ಬಟ್ ದೇರ್ ವಿಲ್ ಬಿ ಅದರ್ ಪೀಪಲ್ ಆಲ್ಸೋ. ನಾವು ಬೇರೆ ಮಾಜಿ ನಮ್ಮ ಚೀಫ್ ಸೆಕ್ರೆಟರಿ ಇರ್ತಾರೆ, ಅಂಥವ್ರ ಉದ್ದೇಶ ಇದೆ. ಬಟ್ ನಮ್ಮ ಶಾಸಕರು ಮತ್ತು ಇವರಿಗೆ ಬರೀ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತ್ರ ಅಲ್ಲ, ಅದೊಂದು ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡು ಕೂಡ ಮಿಕ್ಸ್ ಆಗಿರುವಂಥ ಮಾಹಿತಿ ನಾನು ಎಲ್ಲ ಶಾಸಕರಿಗೆ ಕಂಪಲ್ಸರಿ ಹೇಳಿದ್ದೇನೆ. ಅಂದರೆ ತಪ್ಪದೇ ಬರಬೇಕಂತೇಳಿ MLC ಮತ್ತು ನಾನು ಮತ್ತು ಸಭಾಪತಿಯವರು ಚರ್ಚೆ ಮಾಡಿದ್ದು ನಾನು ಸಭೆ ಜೊತೆಯಲ್ಲಿ. ಅವರು ಕೂಡ ಹೇಳಿದ್ದಾರೆ, ನಿಮ್ಮದು ಶಾಸಕರು ಮಾತ್ರ ನಮ್ಮನ್ನು ಕೂಡ ಸೇರಿಸಿ ಅಂತ ಹೇಳಿ. ಹೌದು, ಕಂಪಲ್ಸರಿ. ಐ ಕ್ಯಾನ್ ಟೆಲ್ ತಪ್ಪದೆ ಬರಬೇಕಂತೇಳಿ ಕಂಪಲ್ಸರಿ ಅಂತ ಹೇಳಿ ಅಂಥ ಸಿಸ್ಟಮ್ ಯಾವುದು ಕೂಡ ಇಲ್ಲ. ಆದರೆ ಯಾರು ಬಂದು ಭಾಗವಹಿಸ್ತಾರೆ ಅವ್ರ ಡಿಸ್ಕಷನ್ ಆಗುವಾಗ ಅವಾಗ ಡಿಸ್ಕಷನರಿ ಪವರ್ ಯಾರಿಗೆ ಜಾಸ್ತಿ ಹೆಚ್ಚು ಮತ ಅಲ್ಲಿ ಕೊಡಬೇಕು, ಯಾರಿಗೆ ಮೊದಲೇನು ಕೊಡಬೇಕು. ಸೊ ಅಂಥದ್ದು ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸಿ ಎಕ್ಸ್ಟ್ರಾ ಭಾಗವಹಿಸುವಂತಹ ಯಾರು ಭಾಗವಹಿಸ್ತಾರ ಅವ್ರಿಗೆ ನಾವು ಮೊದಲ ಆದ್ಯತೆ ಮೇಲೆ ನಾನು ನನ್ನ ಡಿಸ್ಕಷನರಿ ಪವರಲ್ಲಿ ಆಗುವಂತಲ್ಲದೆ ಐ ಹ್ಯಾವ್ ಟೋಲ್ಡ್ ಟು ಕಮ್. ನಾನು ಬಹುಶಃ ಪ್ರತಿಪಕ್ಷ ನಾಯಕರು ಕೂಡ ಮಾತಾಡಿದ್ದೇನೆ, ಆಡಳಿತ ಪಕ್ಷಕ್ಕೂ ಮಾತಾಡಿದ್ದೇನೆ, ಎಲ್ಲರೂ ಕೂಡ ಸಂತೋಷದ ಸ್ವಾಗತಿಸ್ತಾರೆ. ಬೆಳಿಗ್ಗೆ ಅಧಿವೇಶನ ಇದೆ, ಅದೊಂದು ಮಧ್ಯಾಹ್ನ ಆಗುವಾಗ ಒಂದು ಅವತ್ತಿಗೆ ನಿಲ್ಲಿಸಿ ತದನಂತರ 4:30 ಗಂಟೆ ತಗೊಳ್ತೇನೆ. ಯಾಕೆ ಇದು ಅತ್ಯಗತ್ಯವಾಗಿದೆ ನಮಗೆ ಈ ಒಂದು ಟ್ರೈನಿಂಗ್. ಯಾಕಂದರೆ ಈಗ ಡೆಫಿಸಿಟ್ ಬಜೆಟ್ ಅಂತೇಳಿ ಒಂದು ಭಾಳ ಇದು ನಡೀತಾ ಇದೆ. ಹಾಗಾಗಿ ಒಂದು ನಿಮ್ಮ ಶಾಸಕರಿಗೆ ಒಂದು ಸ್ಥೂಲ ನೋಟ, ಯಾಕಂದರೆ ಒಂದು ಸಿ ಎಂ ಒಂದು ಎಕ್ಸ್ಪೀರಿಯನ್ಸ್ ಬೇರೆ, ಆದರೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಸಹಿತ ಅದನ್ನು ನೋಡೋಕ್ಕೆ ಅಂದರೆ ಶಾಸಕರು ಎಲ್ಲರೂ ಕರಿತಾ ಇದ್ದಾರಲ್ಲ, ಹಾಗಾಗಿ ನಾವು ಹೇಳ್ತಾರೆ ಇದು ನಿಮ್ಮ ನಾನು ಹೇಳಿದೆ ಅಲ್ಲ, ಈ ಒಂದು ವರ್ಕ್ಶಾಪ್ ಇದು ಈ ಬಜೆಟ್ ಯಾವುದು ಮಂಡಿಸಿದ್ದಾರೆ ಅದರ ಬಗ್ಗೆ ಚರ್ಚೆ ಅಲ್ಲ, ಅದಕ್ಕೆ ಮತ್ತು ಕನೆಕ್ಷನ್ ಇಲ್ಲ. ಬಜೆಟ್ ಮತ್ತು ಫೈನಾನ್ಸ್ ಸಂಗ್ರಹ ಏನಿದೆ ಅದೊಂದು ಖರ್ಚಾಗಿ ಮಾಡುವಂಥದ್ದು ಅಲ್ಲ. ನಾನು ಹೆಡ್ ಮಾಸ್ಟರ್ ಆಗಿರೋದಿಲ್ಲ. ಇದರಲ್ಲಿ ಅವರು ಮಾಹಿತಿ ಯಾಕಂತ ಹೇಳಿದರೆ ಇವತ್ತಿನ ಶಾಸಕರು ನಾಳೆ ಫೈನಾನ್ಸ್ ಮಿನಿಸ್ಟ್ರು ಕೂಡ ಆಗ್ಬೋದು, ಇವತ್ತಿನ ಶಾಸಕರು ನಾಳೆ ಆಡಳಿತ ಚುಕ್ಕಾಣಿಯವರು ಕೂಡ ಆಗ್ಬೋದು, ಅಥವಾ ಅವರು ಬೇರೆ ಬೇರೆ ವಹಿಸ್ಕೊಳ್ಳುವಂಥ ಕೂಡ ಆಗ್ಬೋದು ಶಾಸಕರೇ. ಸೊ ಅವ್ರಿಗೆಲ್ಲರಿಗೂ ಕೂಡ ಇದು ಹೇಗೆ ನಾವು ಯಾವ ಸಂದರ್ಭದಲ್ಲಿ ನಾವು ಹೇಗೆ ನಮಗೆ ಇನ್ಕಮ್ ಬರ್ತದೆ, ಹೇಗೆ ಅದನ್ನು ನಾವು ಅದನ್ನು ನಿರ್ವಹಣೆ ಖರ್ಚು ಮಾಡ್ತಾರೆ, ಹೇಗೆ ಅದನ್ನು ಬೇರೆ ಬೇರೆ ವರ್ಗಗಳ ಇಲಾಖೆಗೆ ಕೊಡ್ತೇವೆ, ಅಥವಾ ಅದರಲ್ಲಿ ಅದಾದ ನಂತರ ಇಯರ್ ಎಂಡ್ ಆಗುವ ಸಂದರ್ಭದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗಿ ನಾವು ಯಾವ ಬುಕ್ಕನ್ನು ನೋಡಬೇಕು, ಅದು ಹೇಗೆ ನಮಗೆ ಗೊತ್ತಾಗ್ತದೆ. ಈಗ ಈ ಫೆಬ್ರವರಿ ತನಕ ಎಷ್ಟು ಪರ್ಸೆಂಟ್ ಒಂದು ಯಾವ ಇಲಾಖೆಯಲ್ಲಿ ಎಷ್ಟಾಗಿದೆ, ಅದು ಎಲ್ಲಿ ನಮಗೆ ಯಾವ ಬುಕ್ಕಲ್ಲಿ ಸಿಗ್ತದೆ. ನಮಗೆ ಬುಕ್ಕೆಲ್ಲ ಕೊಡ್ತಾರೆ ಶಾಸಕರಿಗೆ, ಅದನ್ನು ಓಪನ್ ಮಾಡಿ ನೋಡಿದೆ ಕೆಲವರು ಕಡಿಮೆ ನೋಡಿದ್ರೆ ಅರ್ಥ ಆಗಿದೆ. ನಾವು ಸ್ಕೂಲ್ಗೆ ಹೋದ ಪರಿಸ್ಥಿತಿ ಇದು. ನಮ್ಮ ಸ್ಕೂಲ್ ಬುಕ್ ತೆಗೆದು ಇಂಟ್ರೆಸ್ಟಿಂಗ್ ಇದೆ, ಓದಿಕೊಂಡು ಹೋಗ್ತೇವೆ, ಆಗದೆ ಮತ್ತು ಅದು ಮುಟ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ಹೋಗೋದಿಲ್ಲ. ಆದರೆ ನಾನೆಲ್ಲರೂ ಕೂಡ ಅಲ್ಲಲ್ಲಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ ಪೇಪರ್ ಮತ್ತು ಟಿ ವಿಯಲ್ಲಿ ನೋಡ್ತಾ ಇದ್ದೇನೆ. ಆಯಿತು, ಅದು ಯಾವ ಅನುದಾನ ಆಗ್ತದೆ ನನಗೆ ಕೂಡ ಗೊತ್ತಿಲ್ಲ ಇದರಲ್ಲಿ. ಅದರ ಬಗ್ಗೆ ಅದು ಒಬ್ಬೊಬ್ಬ ಅಭಿಪ್ರಾಯ ಒಂದೊಂದು ಹೇಳ್ತಾರೆ. ಆ್ಯಸ್ ಅ ಸ್ಪೀಕರ್ ನನಗೆ ಅದ್ರ ಬಗ್ಗೆ ಏನು ಕೂಡ ಕಮೆಂಟ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಅದು ಅವ್ರಿಗೆ ಇಚ್ಛೆ, ಅವರೇ ಬಿಟ್ಟಂಥ ವಿಚಾರ ಇದರಲ್ಲಿ.
ಇಲ್ಲ, ಶಾಸಕರೆಲ್ಲ ಭಾಗವಹಿಸ್ತಾರೆ, ಅವ್ರೊಂದು ಎಕ್ಸ್ಟ್ರಾ ಒಂದು ಅವ್ರಿಗೆ ಮಾಹಿತಿ ಬೇಕು. ಈಗ ನಾನು ಶಾಸಕ, ನನಗೆ ಕೂಡ ಈಗ ಭಾವನೆ ಇತ್ತು, ನನಗೆ ಯಾವುದು ಮಾಹಿತಿ ಕೊಟ್ಟು ಚೆನ್ನಾಗಿತ್ತು, ನಾನು ಪ್ರತಿಯೊಂದು ಸಂದರ್ಭ ಹೋಗಿ ಕೇಳಬೇಕು. ಆ ಇದರಲ್ಲಿ ನಮ್ಗೆ ಕೂಡ ಇತ್ತು, ಯಾವ್ದು ಮಾಹಿತಿ ಕೊಟ್ಟು ಚೆಂದ, ಇದೊಂದು ಕ್ಲಾಸ್ ಇದ್ದರೆ ನಮಗೆ ಚೆನ್ನಾಗಿತ್ತು, ಟ್ರೈನ್ ನನಗೆ ಎನಿಸ್ತಿತ್ತು. ನಾನೊಬ್ಬ ಶಾಸಕನಾಗಿದ್ದಾಗ ನನಗೇನು ಎನಿಸ್ತಿದೆಯಾ ಅದನ್ನು ನನಗೆ ಅವಕಾಶ ಸಿಕ್ಕಿದಾಗ ಆ ಕಾರ್ಯಕ್ರಮ ನಾನು ಇವತ್ತು ಮಾಡ್ತಾಯಿದ್ದೇನೆ. ನೀವು ಸೆಲೆಕ್ಟ್ ಮಾಡಿದ ಸಂಪನ್ಮೂಲ ವ್ಯಕ್ತಿ ಅವರೇ ಬಜೆಟ್ ಮಂಡಿಸ್ತಾರೆ. ಸುಮಾರು ನಿಮ್ಮ ಸರ್ಕಾರ ಬಂದಾಗಿದ್ದು 2005 ಅವರೇ ಬಂದಿಲ್ಲ. ಈಗ ಶಾಸಕರಿಗೆ ನೀವೇನು ಕಲಿಸ್ಲಿಕ್ಕೆ ಹೊರಟಿದ್ದೀರಿ? ಕಲಿಸಿದಂತಲ್ಲ, ಅವನು ಸರ್ ನಾಲೆಜ್, ಮಾಹಿತಿ ಅಷ್ಟೇ. ಈಗ ಆ ಸಂಪನ್ಮೂಲ ವ್ಯಕ್ತಿ ಆಯ್ಕೆ ಸೂತ್ರ ಅಂದರೆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ನೋಡ್ಬೇಕು. ಈಗ ಬಜೆಟ್ ಅಲ್ಲಿ ಚರ್ಚೆ ಮಾಡೋದಂದ್ರೆ ಆಲ್ಮೋಸ್ಟ್ ಆಲ್ ಟೀಕಿಸುವಂತ ಅಂಶಗಳೇ ಜಾಸ್ತಿ ಇರ್ತದೆ. ಹೌದು, ಅದಕ್ಕೆ ಆ ಆಂಗಲ್ ಅಲ್ಲಿ ನೋಡಿದಾಗ ನೀವು ಆಯ್ಕೆ ಮಾಡಿದ ಸಂಪನ್ಮೂಲ ವ್ಯಕ್ತಿಯ ಬಗ್ಗೆ ಸರಿ ಅದನ್ನೇ ನಿಮ್ಗೆ ಅದು ತಪ್ಪಾಭಿಪ್ರಾಯ ಬರಬಾರ್ದು. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಇದು ಈ ಬಜೆಟ್ ಭಾಷಣಕ್ಕೆ ಸೀಮಿತವಾಗಿ ಒಂದು ವಿಚಾರ ಅಲ್ಲ. ಅದು ಸರಿ ಅಲ್ಲಲ್ಲ, ಇಲ್ಲ, ಐ ಆಮ್ ಟೆಲಿಂಗ್ ಯು. ಅದನ್ನು ನೀವು ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ಬೋದು, ಮತ್ತು ನಾನು ಆಲೋಚನೆ ಮಾಡಿದೆ ಅಂತ ಹೇಳಿದರೆ, ಇದು ಬಜೆಟ್ ಭಾಷಣಕ್ಕೆ ಸೀಮಿತ ಆಗುವಂಥ ವಿಚಾರ ಕೂಡ ಯಾವುದೂ ಅಲ್ಲ. ನಾಳೆ ಯಾವುದೇ ಒಂದು ಸದಸ್ಯರು ಈ ಬಜೆಟ್ನಲ್ಲಿ ವಿಚಾರ ಬರುವಾಗ ಯಾವ ಅಂಶ ಹಿಡಿದುಕೊಂಡು ಚರ್ಚೆಯನ್ನು ಮಾಡಬೇಕಂತ ಹೇಳುವಾಗ ಕೆಲವೊಂದು ವಿಚಾರ ಆ ಆಧಾರದಲ್ಲಿ ಹೋಗುವಂಥ ಒಂದು ವಿಚಾರ ಇವತ್ತು ಇರ್ತದೆ. ಒಂದು ಕಡೆ ಈ ಶಾಸಕರು ಯಾವ ರೀತಿಯಲ್ಲಿ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಬೇಕೆಂಬುದು ಅದು ಸಿಎಂ ಅವರೇ ಹೇಳುವಾಗ ಅದು ಬರುವುದಿಲ್ಲ, ಆ ಪಾಠ ಬರಲಿಕ್ಕಿಲ್ಲ. ಅಲ್ಲ, ವಿಶ್ಲೇಷಣೆ ಮಾಡೋದು ಅವ್ರು ಹೇಳಲಿಕ್ಕೆ ಅದಕ್ಕೆಲ್ಲ ಈ ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಿ ಅಲ್ಲಿ ಯಾವ ಚರ್ಚೆ ಇಲ್ಲ. ಈಗ ನನಗೆ ಯಾವ ಟೈಪಲ್ಲಿ ವಿಶ್ಲೇಷಣೆ, ಫಾರ್ ಎಕ್ಸಾಂಪಲ್ ನಾನೊಂದು ಪ್ರತಿಪಕ್ಷದ ಒಂದು ಸದಸ್ಯನಾಗಿದ್ದ ಸಂದರ್ಭದಲ್ಲಿ ನನಗೆ ಒಂದು ಬಜೆಟ್ ಭಾಷಣ ತೆಗೆದು ನಾನು ನೋಡಬೇಕಾದ್ರೆ ನನಗೆ ಯಾವ ಕೂಡ ಮಾಹಿತಿ ಇರಲಿಲ್ಲ. ಕೆಲವೊಂದು ಸಿಸ್ಟಮ್ ಇರ್ತದೆ. ಯಾಕೆಂತ ಹೇಳಿದರೆ, ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೋದರೆ ಎಷ್ಟು ಲಾಸ್ಟ್ ಬಜೆಟ್ ಅನುದಾನ ಮಾಡಿದರು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಖರ್ಚಾಯಿತು, ವಾಟ್ಸ್ ಪರ್ಸೆಂಟ್ ಆಫ್ ಎಕ್ಸ್ಪೆನ್ಸ್ ಎಷ್ಟು ಮತ್ತು ಟ್ರೆಜರಿಗೆ ಬಂದಿದೆ, ಒಂದು ಸಿಸ್ಟಮ್ ಇರ್ತದೆ. ನಮಗೆ ಆ ಒಂದು ಇದರಲ್ಲಿ ಅದನ್ನು ಹಿಡ್ಕೊಂಡು ಮತ್ತೆ ನಾನು ಹಿಡ್ಕೊಂಡು ಅದನ್ನು ಹೋಗುವಂಥ ವಿಚಾರ ಆಗಬೇಕು. ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅಂತಲ್ಲ, ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕಂತೇಳಿ ಒಂದು ಚೌಕಟ್ಟಿದೆಯಲ್ಲ, ಅದು ನಮ್ಗೆ ಎಲ್ಲಿಂದ ದುಡ್ಡು ಬರ್ತದೆ, ಯಾವ ಇದ್ದಂದ್ರೆ ನಮಗೆ ರಾಜ್ಯದ ಟ್ಯಾಕ್ಸ್, ಯಾವುದರ ಟ್ಯಾಕ್ಸ್ ಎಷ್ಟು ಕಡಿಮೆ ರಾಜ್ಯ ಟ್ಯಾಕ್ಸ್ ಬರ್ತದೆ, ನಮಗೆ GSTಯಿಂದ ಬರಬೇಕು, ನಮ್ಮ ಟೋಟಲ್ ಅಸೆಟ್ ಎಷ್ಟು ನಾವು ಲೋನ್ ತಗೊಳ್ಬಹುದು, ವಾಟ್ ಈಸ್ ನಮ್ಮ ಎಕ್ಸ್ಪೆನ್ಸ್, ನಮ್ಮ ಇಷ್ಟು ಬಜೆಟ್ನಲ್ಲಿ ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ, ಮತ್ತು ಅದನ್ನು ಬಂದದನ್ನು ನಾವು ಒಂದು ಟೋಟಲ್ ಇಷ್ಟು ದುಡ್ಡು ಅಂತ ಬಂತಂತ ಹೇಳಿದರೆ ನಾನು ಇದ್ದುಕೊಂಡು ಅದನ್ನು ವರ್ಗೀಕರಣ ನಾವು ಹೇಗೆ ಮಾಡಿದೆ, ಯಾವ ಹಂತದಲ್ಲಿ ಹೇಗೆ ವರ್ಗೀಕರಣ ನಾವು ಮಾಡ್ತೇವೆ, ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡ್ತೇವೆ. ನೆಕ್ಸ್ಟ್ ಈ ಚೌಕಟ್ಟನ್ನು ನಾವು ತಿಳಿದುಕೊಂಡು ಅದರ ನಂತರ ಡಿಸ್ಕಷನ್ ಮಾಡುವಂಥ ಡಿಸ್ಕಷನ್ ಮಾಡಬೇಕಾದ್ರೆ ಅದು ಬಂದೇ ಬರುತ್ತೆ. ಈಗ ಚೌಕಟ್ಟು ಬರಬೇಕಾದ್ರೆ ಬಜೆಟ್ ಬರುತ್ತೆ. ಈಗ ನೀವು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ನೀವು ಬಜೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಪ್ರತಿಪಕ್ಷದಲ್ಲೂ ಇರ್ತಾರೆ ಬಜೆಟ್ ಮಂಡಿಸಿ ಅನುಭವಗಳು ಇರ್ತಾರೆ. ಅದನ್ನ ಚಿಕಿತ್ಸಕ ದೃಷ್ಟಿಯಿಂದ ಯಾವುದನ್ನ ಕ್ವಶನ್ ಮಾಡಲಿಕ್ಕೆ ಹೇಗೆ ಕ್ವಶನ್ ಮಾಡ್ಬೋದು ಅನ್ನೋದನ್ನ ಹೇಳುವಂಥ ಸಂಪನ್ಮೂಲ ವ್ಯಕ್ತಿ ಇದ್ದರೆ ಈ ಒಂದು ನೀವು ಮಾಡಿದ ಕಾರ್ಯಕಾರ ಇನ್ನೂ ಹೆಚ್ಚು ಮಾಡ್ಬೋದು. ನಿಮ್ಮ ಕನ್ಸರ್ನ್ ಇಲ್ಲ ಅಂತಲ್ಲ, ಬೇಕಾದ್ರೆ ನಾವು ಮಾಡ್ತೇವೆ, ಅದು ನಿಮ್ಮ ನಾವು ಮಾಡ್ತೇವೆ. ಈಗ ಅಲ್ಲಿ ಯಾಕೆಂತ ಹೇಳಿದರೆ ಅಲ್ಲಿ ಕ್ವಶನ್ ಕೇಳಲಿಕ್ಕೆ ಎಲ್ಲ ಕೂಡ ಅವಕಾಶ ಇದೆ. ಪ್ರತಿಯೊಂದರಲ್ಲಿ ಕೂಡ ಕ್ವಶನ್ ಕೇಳಲಿಕ್ಕೆ ಅವಕಾಶ ಇವತ್ತಿದೆ. ಸಾಲ ಮಾಡಿ ಬಜೆಟ್ ಮಾಡಿದ್ದಾರೆ ಅಂತ ಬಾರಿ ಟೀಕೆ ಬಂದಿದೆ. ಟೀಕೆಗಳು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಪಾರ್ಲಿಮೆಂಟ್ ಸಿಸ್ಟಮ್ನಲ್ಲಿ ಅದು ಎಲ್ಲಿ ಇಲ್ಲ. ಅದು ಸೆಂಟ್ರಲ್ ನೋಡುವಾಗೂ ಇದೆ, ಎಲ್ಲ ದೇಶ ಸ್ಟೇಟ್ನಲ್ಲಿ ಕೂಡ ಇದೆ, ನಮ್ಮ ಸ್ಟೇಟ್ನಲ್ಲಿ ಇದೆ. ಗ್ರಾಮ ಪಂಚಾಯತ್ನ ಹಿಡಿದು ನೀವು ಪಾರ್ಲಿಮೆಂಟ್ ತನಕ ಹಿಡಿದು ಕೂಡ ಇದರ ಟೀಕೆಗಳು ಅದರ ಬಗ್ಗೆ ನಾನು ಆಸ್ ಎ ಸ್ಪೀಕರ್ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆಳಿದ ಪಕ್ಷ ಸದಸ್ಯರು ಅವರ ಅಭಿಪ್ರಾಯನ ಹೇಳ್ತಾರೆ, ಪ್ರತಿಪಕ್ಷ ಸದಸ್ಯರು ಅವರ ಅಭಿಪ್ರಾಯ ಹೇಳ್ತಾರೆ. 1 ತಿಂಗಳ ಸೆಷನ್ ಇದೆ, ಪರಸ್ಪರ ಈ ಚರ್ಚೆ ಆಗೋ ಸಂದರ್ಭದಲ್ಲಿ ಬಜೆಟ್ ಯಾವ ರೀತಿಯಾಗಿ ಏನಾಗಿದೆ ನೀವೆಲ್ಲ ಪೇಪರ್ ಬರೆದಿದ್ದೀರಲ್ಲ ಇವತ್ತು, ನೀವು ಆಲ್ರೆಡಿ ಬರೆದಾಗಿದೆ. ನನ್ನ ಅಭಿಪ್ರಾಯ ಏನಿದೆ ಕೇಳಲಿಕ್ಕೆ ಇಲ್ಲಿ ಇದರಲ್ಲಿ ನಾನು ಇವತ್ತು ಬೆಳಿಗ್ಗೆ ಹೋಗಿದೆ, ಸಮತೂಕದ ಸಮಬಲದ ಒಂದು ಬಜೆಟ್ ನಾನು ಬರ್ದದ, ನೀವೇ ಬರ್ದದಲ್ಲ, ಅದನ್ನು ಇಲ್ಲಿ ನನ್ನ ಅಭಿಪ್ರಾಯ ಉಂಟು ಅಲ್ವಾ? ಆದ ಕಾರಣ
ಅದೇ ನೋಡಿ, ಆ್ಯಸ್ ಅ ಸ್ಪೀಕರ್ ನಾನು ಅದರ ಬಗ್ಗೆ ಏನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದು ಇಲ್ಲ. ಬೇರೆ ಬೇರೆ ಅಭಿಪ್ರಾಯ ಇರ್ತದೆ. ಕೆಲವರು ಸರಿಯಾದ ಬಜೆಟ್ ಅಂತ ಹೇಳ್ತಾರೆ, ಕೆಲವು ಅಪೋಸಿಷನ್ ಸರಿ ಇಲ್ಲ ಅಂತ. ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಅದು ನನಗೇನು ಸಂಬಂಧವಿಲ್ಲ. ಅವ್ರವ್ರಿಗೆ ಚರ್ಚೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಮಾಡಿಕೊಡೋದು, ವಾತಾವರಣ ನಿರ್ಮಾಣ ಮಾಡೋದು ಅಸೆಂಬ್ಲಿದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೇನೆ. ಮತ್ತು ಚರ್ಚೆ ಮಾಡುವಾಗ ಸಕಾರಾತ್ಮಕವಾದ ಒಂದು ಮಾಹಿತಿ ಕೊಡುವಂಥ ವ್ಯವಸ್ಥೆ ಏನು ಮಾಡಬೇಕಾ ಆ ಕೆಲಸವನ್ನು ನಾವು ಮಾಡ್ತೇನೆ ಅಷ್ಟೇ. ಶಾಸಕರು ಕಡ್ಡಾಯವಾಗಿ ಎಲ್ಲರೂ ಕೂಡ ಅಸೆಂಬ್ಲಿ ಬರಬೇಕು. ಒಂದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿಕೊಂಡು ಕೆಲವರಿಗೆ ಮಾಹಿತಿ ಇದೆ, ಇಲ್ಲ ಅಂತಲ್ಲ, ಚರ್ಚೆ ಮಾಡ್ತಾರೆ. ಕಾರ್ಯಕ್ರಮ ತಿಳಿದುಕೊಂಡು ಒಂದು ಅತ್ಯುತ್ತಮ ದೇ ಶುಡ್ ಬಿ ಗುಡ್ ಪಾರ್ಲಿಮೆಂಟೇರಿಯನ್. ಅದು ಇದೇ ಚರ್ಚೆ ಮಾಡ್ತೇನೆ ಆಗದಂತಲ್ಲ, ಅವು ಉತ್ತಮವಾದ ಒಂದು ಪಾರ್ಲಿಮೆಂಟೇರಿಯನ್ ಮೆಂಬರ್ಸ್ ಆಗಬೇಕು. ಅವರು ಭವಿಷ್ಯ ದಿನಗಳಲ್ಲಿ ದೊಡ್ಡ ಮಟ್ಟದ ನಾಯಕತ್ವ ಗುಣ ಅವರಿಗೆ ಬರಬೇಕು. ಅದ ನಂತರ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಡಬೇಕು. ಇವತ್ತು 4th ಬೆಂಚ್ 5th ಬೆಂಚಲ್ಲಿ ಬಂದವರೆಲ್ಲ ಫಸ್ಟ್ ಬೆಂಚ್ ಇರೋ ತನಕ ಕೂಡ ಸೀನಿಯಾರಿಟಿ ಅವ್ರಿಗೆಲ್ಲ ಬರಬೇಕು. ಅದೇ ನನ್ನ ಉದ್ದೇಶ ಅವ್ರಿಗೆ. ಅದಕ್ಕಾಗಿ ಇದೆಲ್ಲ ಮಾಡುವಂಥದ್ದು ಅಲ್ಲ. ವಿ ಹ್ಯಾವ್ ಕಾಲ್ಡ್ ಫ್ಯೂ ಆಫ್ ದೆಮ್. ಆಯಿತು, ಅಲ್ಲಿ 2-3 ಜನ ಕರೆದಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನವರು. ನಮಗೆ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟ ಕೂಡ ಒಂದು ಕೊಡಬೇಕಂತ ಇದೆ. ಇದರಲ್ಲಿ ದೇ ಹ್ಯಾವ್ ಡಿಸೈಡೆಡ್. ಯಾವುದು ಇದರ ಬಗ್ಗೆ 2-3 ಎಕ್ಸ್ ಸೆಕ್ರೆಟರೀಸ್ ಎಲ್ಲ ಕರೆದಿದ್ದಾರೆ ಇದರಲ್ಲಿ. ಬಟ್ ಮೇನ್ ವಿಲ್ ಬಿ ಸೇಮ್ ಓನ್ಲಿ. ಉಳ್ಳಾಲಕ್ಕೆ ನಾವೊಂದು ನನಗೆ ಒಂದು ಸರ್ಚ್ ಪ್ಯಾಕ್ ಅಂತ ಹೇಳಿದರೆ, ನನ್ನ ಕ್ಷೇತ್ರ ವಿಂಗಡಣೆ ಆದ ನಂತರ ಉಳ್ಳಾಲಾದ ತಾಲೂಕಾದ ನಂತರ ಬಂಟ್ವಾಳ ತಾಲೂಕಿನ ಬಹುತೇಕ ಗ್ರಾಮಗಳು, ಅದು ಸಜ್ಪ, ಈರ, ಚೇಲೂರು, ಕುರ್ನಾಡು, ನಡು, ಇದೆಲ್ಲವೂ ಕೂಡ ಅವ್ರು ಪಾನೆಮಂಗ್ಳೂರಿಗೆ ಹೋಗಬೇಕು. ಈ ಕಡೆಯವರೆಲ್ಲ ಕೂಡ ಮಂಜನಾಡಿ, ಈ ಕಡೆಯೆಲ್ಲ ಕೂಡ ಕೊಣಜೆಗೆ ಹೋಗಬೇಕು ಸ್ಟೇಷನ್ಗೆ.